ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಖಾತೆ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಹೆಸರಿನಲ್ಲಿ ತಾಯಿ ಮಗು ನಿದ್ದೆ ಮಾತ್ರೆ ಟ್ಯಾಬ್ಲೆಟ್ ತೆಗೆದುಕೊಂಡಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಯಾರು ಪರಿಹಾರ ಕೊಡ್ತಾರೆ ಹೇಳಿ? ಫುಟ್ಪಾತ್ ಅಂಗಡಿ ತೆರವುಗೊಳಿಸ್ತೀವಿ ಅಂತ ಹೇಳಿ ಬಿಬಿಎಂಪಿ ಅಧಿಕಾರಿಗಳು ಅಂಗಡಿ ತೆಗೆದಿಲ್ಲ ಅಂದ್ರೆ ಅಂಗಡಿ ಒಡೆದು ಹಾಕ್ತೀವಿ ಅಂತ ಹೇಳಿ ಗಂಡ ಬೇರೆ ಕುಡುಕ. ನಾವು ಯಾವ ರೀತಿ ಜೀವನ ಮಾಡೋದು ಸ್ವಾಮಿ? ನಮಗೆ ತಿಂಗಳಿಗೆ 15,000 ಮನೆ ಬಾಡಿಗೆ, ಮನೆ ರೇಷನ್ ಬೇಕು, ಹಾಸ್ಪಿಟಲ್ಗೆ ದುಡ್ಡು ಬೇಕು. ನಮಗೆ ಯಾರು ಕೊಡುತ್ತಾರೆ? ಕಾಂಗ್ರೆಸ್ ಸರ್ಕಾರ ಕೊಡುತ್ತಾ? ಫುಟ್ಪಾತ್ ಅಂಗಡಿಯಲ್ಲಿ ಜೀವನ ಮಾಡೋರಿಗೆ ಬಿಬಿಎಂಪಿ ಅಧಿಕಾರಿಗಳು ಅಂಗಡಿ ತೆಗೆಯಲಿಲ್ಲ ಅಂತಂದ್ರೆ ಜೆಸಿಬಿ ಕರೆಸಿ ಪೀಸ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕ್ತಿದ್ದಾರೆ. ಫುಟ್ಪಾತ್ ಬೀದಿಯಲ್ಲಿ ವ್ಯಾಪಾರಿಗಳು ಜೀವನ ಸಾಗಿಸ್ತಾ ಇದ್ರು. ಡಿಕೆ ಶಿವಕುಮಾರ್ ಸಾಹೇಬ್ರು ಕೃಷಿ ಬೈರೇಗೌಡರವರಿಂದ ನಮಗೆ ವಿಷ ಕುಡಿದು ಪರಿಸ್ಥಿತಿ ತಂದಕ್ಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನಮಗೆ ಯಾವ ಕಂಪನಿ ಹೋದ್ರೂ ಕೆಲಸ ಕೊಡಲ್ಲ. ನಮ್ಮ ಜೀವನ ಯಾವ ರೀತಿ ಸಾಗಿಸಬೇಕು ಹೇಳಿ? ಅದಕ್ಕೆ ಎಲ್ಲರಿಗೂ ತೊಟ್ಟು ವಿಷ ಕೊಟ್ಟು ಬಿಡಿ. ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀವಿ ಅಂತ ಹೇಳಿ ಪ್ರಿವಿ ಯೋಜನೆ ಹೆಣ್ಣು ಮಕ್ಕಳಿಗೆ ನಂಬಿಸಿ ಓಟು ಹಾಕಿಸ್ಕೊಂಡ್ರಲ್ಲ. ವರದಿ ವೇದಮೂರ್ತಿ, ಪ್ರಜಾಪವರ್, ಬೆಂಗಳೂರು.